ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2025-26 ಪೇಪರ್ 1 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಈ ವರ್ಷ 2025-26ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇರುವಂತಹ ಮಕ್ಕಳು ಪ್ರತಿಯೊಂದು ಸಬ್ಜೆಕ್ಟಿಗೆ, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೋರ್ಡ್ ಅವರು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು ಅಲ್ವೋ? ಆರ್ಟ್ಸ್ ಕಾಂಬಿನೇಷನ್ ಆಗಿರಬಹುದು, ಕಾಮರ್ಸ್ ಕಾಂಬಿನೇಷನ್ ಆಗಿರಬಹುದು. ಸೊ ಹಿಸ್ಟ್ರಿಯನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಸಬ್ಜೆಕ್ಟ್ ಆಗಿದೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ವರ್ಷ ಬಿಡುಗಡೆ ಮಾಡಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳುವಾಗ ಸ್ವಲ್ಪ ಗಮನ ಇಟ್ಟು ಓದ್ಕೊಳ್ಬೇಕು. ಬಹು ಆಯ್ಕೆ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬಂದಿದೆ, ಅಥವಾ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬಂದಿದೆ, ಹೊಂದಿಸಿ ಬರೆಯಿರಿಯನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ, ಬಹುಮುಖ್ಯವಾಗಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಯಾವ್ಯಾವ ಅಧ್ಯಾಯದ ಮೇಲೆ ತೆಗೆದಿದ್ದಾರೆ, ಯಾವುದಾದ್ರೂ ಪ್ರಶ್ನೆ ಒಂದೇ ಅಧ್ಯಾಯದಲ್ಲಿ 2 ಬಂದಿದೆಯಾ, 2 ಬಂದಿದ್ರೆ ಅಧ್ಯಾಯ ಯಾವುದು, 2ನೇ ಮಾದರಿ ಪ್ರಶ್ನೆ ಪತ್ರಿಕೆ 3 ಅದು ಹಾಗೇ ಇದೆಯಾ, ಈ ರೀತಿಯಾಗಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ನ ಮಾಡಿಕೊಂಡು ಓದಬೇಕಾಗತ್ತೆ. ಕಾರಣ ಹಿಸ್ಟ್ರಿಯಲ್ಲಿ ಓದೋದಕ್ಕೆ ಸಾಕಷ್ಟು ಇರುತ್ತೆ. ಹೌದಾ? ಇದು ಒಂದು ವಿಚಾರ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಹಿಂದಿನ ವರ್ಷ ಅಂತ ಹೇಳಿದ್ರೆ ನಿಮ್ಮ ಸೀನಿಯರ್ಸು ಸೆಕೆಂಡ್ PUC ಇದ್ದಾಗ ಏನು ವಾರ್ಷಿಕ ಪರೀಕ್ಷೆ ನಡೆದಿತ್ತು, ಆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳೇಬೇಕು. ಅದ್ರ ಜೊತೆಗೆ ಹೋದ ವರ್ಷ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಏನು ಬಿಡುಗಡೆ ಮಾಡಿದ್ರಲ್ವ ಮಕ್ಕಳೇ, ಅದರಲ್ಲಿರುವ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು. ಕೆಲವೊಂದು ಮಕ್ಕಳಿಗೆ ಆ ಪ್ರಶ್ನೆ ಪತ್ರಿಕೆಗಳು ಸಿಗೋದಿಲ್ಲ. ಈ ವರ್ಷದ್ದು ಹೇಗೋ ಸಿಕ್ಬಿಡುತ್ತೆ, ಹಿಂದಿನ ವರ್ಷದ್ದು ಸಿಗಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ಗಳು ಅವೈಲಬಲ್ ಇದೆ. ಹೋದ ವರ್ಷವೂ ಕೂಡ ನಿಮ್ಮ ಸೀನಿಯರ್ಸಿಗೆ ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ಗಳನ್ನೇ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ವೀಡಿಯೋಸ್ಗಳು ಈ ವರ್ಷ ನೀವು ಓದ್ತಾ ಇರುವಂಥ ಮಕ್ಕಳಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಈ ವರ್ಷದ ವೀಡಿಯೋಸ್ಗಳು ಯಾವುದು, ಹೋದ ವರ್ಷದ ಯಾವುದು ಅನ್ನೋದನ್ನು ನಾವೇನು ಮೆನ್ಷನ್ ಮಾಡಿರ್ತೀವಿ, 2024-25ನೇ ನೀವು ಪರ್ಫೆಕ್ಟಾಗಿ ಈ ವರ್ಷಕ್ಕೆ ಓದ್ಕೊಂಡು ಹೋಗೋದಲ್ಲ. 2024-25ನೇ ವೀಡಿಯೋಸ್ಗಳ ಜೊತೆಗೆ ಈ ವರ್ಷದ ವೀಡಿಯೋಸ್ಗಳನ್ನು ಕೂಡ ನೀವು ವಾಚ್ ಮಾಡಬೇಕು. ಓಕೆನಾ? ಇದು ಇನ್ನೊಂದು ವಿಚಾರ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ ನಂತರ ಬಹುಮುಖ್ಯವಾಗಿ ಇತಿಹಾಸದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ್ದ್ಯಾವುದು, ಎಷ್ಟು ಪ್ರಶ್ನೆಗಳನ್ನ ನೀವು ಓದ್ಕೊಳ್ಬೇಕು, ಅಥವಾ 10 ಅಂಕದ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು, ಭೂಪಟಕ್ಕೆ ಯಾವ ಒಂದು ಟಾಪಿಕ್ಕು ಇಂಪಾರ್ಟೆಂಟು ಅದ್ರ ಬಗ್ಗೆ ವಿವರಣೆಯನ್ನು ಯಾವ ರೀತಿ ಬರಿಬೇಕು, ಕಾಲಾನುಕ್ರಮ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರುತ್ತೆ, ಯಾವುದು ಇಂಪಾರ್ಟೆಂಟು, ಇನ್ನು ನೀವು ಹೆಚ್ಚಾಗಿ ಗಮನ ಕೊಡುವಂತಹ 2 ಅಂಕದ ಪ್ರಶ್ನೆಗಳು. ಯಾಕಂತ ಹೇಳಿದ್ರೆ 2 ಅಂಕದ ಪ್ರಶ್ನೆಗಳು 16 ಅಂಕ ನಿಮಗೆ ತುಂಬ ಈಸಿಯಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ 2 ಅಂಕದ ಪ್ರಶ್ನೆಗಳ ಲಿಸ್ಟ್ ಏನು ಕೊಡ್ತೀನಿ ನಾನು, ಅದಿಷ್ಟು ಪ್ರಶ್ನೆಗಳನ್ನ ನೀವು ಓದ್ಕೊಂಡ್ರೆ ಅಲ್ಲೂ ಕೂಡ 16 ಅಂಕಗಳು ಸಿಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಒಂದೇ ವೀಡಿಯೋನ ವಾಚ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂತ ಅಂದ್ಕೊಳ್ಬೇಡಿ. ಈಗಾಗಲೇ ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಿದ್ದೀನಿ. ಈಗ ಮುಂದೆ ಇನ್ನೂ ಇರುವಂಥ ವಿಷಯಗಳನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಹೇಳಿದ ನಂತರ ನಿಮಗೆ ಬಹುಮುಖ್ಯವಾದಂಥ ಪ್ರಶ್ನೆಗಳು ಸಿಗ್ತಾ ಹೋಗುತ್ತೆ. ಸೊ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದು ದಿನ 2, 3, 4 ವೀಡಿಯೋಸ್ ಬರುತ್ತೆ. ಅಂಥ ಟೈಮಲ್ಲಿ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಹಾಗಾಗಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋದನ್ನು ನೀವು ಚಾನಲ್ಗೆ ವಿಸಿಟ್ ಮಾಡಿ ಅವಾಗವಾಗ ವಾಚ್ ಮಾಡ್ತಾ ಇರಿ, ಚೆಕ್ ಮಾಡ್ತಾ ಇರಿ. ವೀಡಿಯೋಸ್ಗಳು ಬಂದಿರೋ ನೋಟಿಫಿಕೇಷನ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟು ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ನಿಮಗೆ ಏನೇನು ಓದಬೇಕು ಅನ್ನೋದು ಬ್ಲೂ ಪ್ರಿಂಟ್ ಬಗ್ಗೆ ಆಗಿರಬಹುದು, ಅಥವಾ ಯಾವ್ಯಾವ ಚಾಪ್ಟರ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗಿರುತ್ತೆ. ಆದರೆ ಪ್ರೈವೇಟಲ್ಲಿ ಎಕ್ಸಾಮ್ ಕಟ್ಟಿರುವಂಥವರು, ಕರೆಸ್ಪಾಂಡೆನ್ಸಲ್ಲಿ ಎಕ್ಸಾಮ್ ಕಟ್ಟಿರುವಂತಹ ಮಕ್ಕಳಿಗೆ, ಅಥವಾ ಯಾರು ಕಟ್ಟಿದ್ದೀರಿ ದೊಡ್ಡವ್ರು ಯಾರಾದರೂ ಎಕ್ಸಾಮ್ ಕಟ್ಟಿದರೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಅದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಕಮೆಂಟನ್ನು ನಾನು ನೋಡಿರ್ತೀನಿ. ತುಂಬ ಡೌಟ್ ಪಡೋವಂಥದ್ದು ಏನೂ ಇಲ್ಲ. ರೆಗ್ಯುಲರ್ ಸ್ಟೂಡೆಂಟ್ಸ್ ಏನು ಓದ್ಕೊಳ್ತಾರೋ ಅದನ್ನೇ ನೀವು ಓದ್ಕೊಳ್ಳೋದು, ಅದೇ ಸಿಲೆಬಸ್ ಆಗಿರುತ್ತೆ, ಅದೇ ಬ್ಲೂ ಪ್ರಿಂಟ್ ನೀಲಿನಕ್ಷೆಯನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಕೊಡುವಂಥ ಪ್ರಶ್ನೆಗಳನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನಿಮ್ಮ ಹತ್ರ ಸೋರ್ಸ್ ಇಲ್ಲ ಅಂತ ಹೇಳಿದರೆ ನಾನು ಏನು ಕ್ವಶನ್ ಆ್ಯಂಡ್ ಆನ್ಸರ್ನ ಕೊಟ್ಟಿರ್ತೀನಿ ಅದು ಒಂದು ಕಡೆ ಬರ್ಕೊಂಡಾದರೂ ಕರೆಕ್ಟಾಗಿ ಓದ್ಕೊಳ್ಳಿ. ಸಾಕಷ್ಟು ಟೈಮ್ ಇದೆ, ಕರೆಕ್ಟಾಗಿ ಓದಿದ್ರೆ ಟೈಮ್ ಬೇಕಾದಷ್ಟು ಸಾಕು. ಬಟ್ ಯಾವುದೇ ಕಾರಣಕ್ಕೂ 1 ನಿಮಿಷ ಕೂಡ ವೇಸ್ಟ್ ಮಾಡದೆ ಕರೆಕ್ಟಾಗಿ ಸ್ಟಡಿ ಮಾಡಿ ಅಷ್ಟೇ ಮಕ್ಕಳೇ. ಓಕೆನಾ? ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು 5 ಕೇಳ್ತಾರೆ, ಗೊತ್ತಿದೆ ನಿಮಗೆ. 4 ಆಯ್ಕೆಗಳಿರುತ್ತೆ. ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ಗುರುತಿಸಿ ಬರಿಬೇಕಾಗತ್ತೆ. ಮೊದಲನೇ ಪ್ರಶ್ನೆ 3ನೇ ಅಧ್ಯಾಯದ ಮೇಲೆ ಕೇಳಿದ್ದಾರೆ. ಸಿಂಧೂ ನಾಗರಿಕತೆ ಅಧ್ಯಾಯ ಏನಿದೆ ಇದ್ರ ಮೇಲೆ ಕೇಳಿದ್ದಾರೆ.
ಪ್ರತಿಪಾದನೆ ಎ ಅಂತ ಕೊಟ್ಟಿದ್ದಾರೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಹೌದೋ ಅಲ್ವೋ? ಹೌದು, ಎಸ್. ಇದು ನೆನ್ಪಿಟ್ಕೊಳ್ಳಿ. ಕಾರಣ ಯಾಕೆ ನಾವು ಅದನ್ನು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು ಅಂತ ಹೇಳೋದಕ್ಕೆ ಕಾರಣ ಏನು? ರೀಸನ್ ಇದು ಈಜಿಪ್ಟ್, ಮೆಸೊಪೆಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಇದೆ. ಹೌದು, ಎರಡೂ ಕೂಡ ಸರಿಯಾಗಿದೆ. ಎ ಕೂಡ ಸರಿಯಾಗಿದೆ, ಪ್ರತಿಪಾದನೆ ಕೂಡ ಸರಿಯಾಗಿದೆ, ಕಾರಣ ಕೂಡ ಸರಿಯಾಗಿದೆ. ಹಾಗಾದರೆ ಕೊಟ್ಟಿರೋ ಆಪ್ಷನ್ನಲ್ಲಿ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ, ಇದು ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ, ಇದು ಕೂಡ ಸರಿಯಾಗಿಲ್ಲ. ನಮ್ಮ ಉತ್ತರ ಏನು? ಏನೂ ಸರಿಯಾಗಿದೆ, ಆರೂ ಸರಿಯಾಗಿದೆ. ಯಾವಾಗಲೂ ಅಷ್ಟೇ, ಪ್ರತಿಪಾದನೆಗೆ ಕೊಟ್ಟಿರುವಂಥ ಕಾರಣಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಪ್ರತಿಪಾದನೆ ಸರಿನೋ ಇಲ್ವೋ ಅನ್ನೋ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ. ಏನೂ ಸರಿ, ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆ, ಇದು ಸರಿ. ಕಾರಣ ಏನು ಅಂತ ಹೇಳಿದ್ರೆ ಇದು ಈಜಿಪ್ಟು, ಮೆಸೊಪೆಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ಒಂದು ನಾಗರಿಕತೆ. ಹೌದು, ಹಾಗೂ ಈ ಆರ್ ಏನ ಸರಿಯಾದ ವಿವರಣೆಯಾಗಿದೆ. ಆರ್ ಏನಿದೆ, ರೀಸನ್ ಏನಿದೆ, ಅದು ಏನ ಸರಿಯಾದ ವಿವರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಿ ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆ 4.3 ಏನಿದೆ ಈ ಒಂದು ಅಧ್ಯಾಯದ ಮೇಲೆ ಕೇಳಿರುವಂಥದ್ದು. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವಂತಹ ರಾಜ್ಯ ಯಾವುದು? ಪ್ರಸ್ತುತ ಇವಾಗ ಮಹಾರಾಷ್ಟ್ರ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಎರಡನೇ ತರೈನ್ ಯುದ್ಧ 5.1ರಲ್ಲಿ ಕೇಳಿರುವ ಪ್ರಶ್ನೆ. ಎರಡನೇ ತರೈನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಎರಡನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ಅನ್ನೋದು 2 ಅಂಕಕ್ಕೂ ಬಹುಮುಖ್ಯ ಪ್ರಶ್ನೆಯಾಗಿತ್ತು. ಇಲ್ಲಿ ಅವರೇ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ. ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಇವರಿಬ್ಬರ ನಡುವೆ ಎರಡನೇ ತರೈನ್ ಯುದ್ಧ ನಡೀತು. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಕರು ಯಾರು ಕೇಳಿದ್ದಾರೆ ನೋಡಿ. ಇಲ್ಲಿ ಮಧ್ವಾಚಾರ್ಯರು ಇದ್ದಾರೆ, ಶಂಕರಾಚಾರ್ಯರು ಇದ್ದಾರೆ, ಬಸವೇಶ್ವರರು ಇದ್ದಾರೆ, ರಾಮಾನುಜಾಚಾರ್ಯರು ಇದ್ದಾರೆ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ, ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇಲ್ಲಿ ಯಾವ ಸಿದ್ಧಾಂತ ಕೊಟ್ಟಿದ್ದಾರೆ? ವಿಶಿಷ್ಟಾದ್ವೈತ ಕೊಟ್ಟಿದ್ದಾರೆ. ಹಾಗಾಗಿ ರಾಮಾನುಜಾಚಾರ್ಯರು ಏನಿದ್ದಾರೆ ಇವರು ಸರಿಯಾದಂಥ ಉತ್ತರ ಆಗಿರುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ 1885. ಮುಂದಿನ ಪೇಜಲ್ಲಿ ಆಪ್ಷನ್ಸ್ ಇದೆ, ಬಟ್ ಸರಿಯಾದ ಉತ್ತರ ಗೊತ್ತಿದೆ ನಿಮಗೆ. 1885 ಎ ಯಲ್ಲಿ ಆನ್ಸರ್ ಇದೆ ನೋಡಿ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು. 5 ಪ್ರಶ್ನೆಗಳನ್ನ ಕೇಳಿರ್ತಾರೆ ಮಕ್ಕಳೇ. ಬ್ರಾಕೆಟಲ್ಲಿ ಉತ್ತರ ಇರುತ್ತೆ, ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಕೆಲವೊಂದ್ಸಲ ಯಾವುದೋ ಟಾಪಿಕ್ನ ನೀವು ಓದ್ಕೊಂಡು ಹೋಗಿಲ್ಲ ಅಂತ ಅನ್ಕೊಳ್ಳಿ, ಅಂಥ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಬರೆದ್ರು ಕೂಡ ಆನ್ಸರ್ ಸರಿಯಾಗುತ್ತೆ. ಹಾಗಾಗಿ ಈ ಬಿಟ್ಟ ಸ್ಥಳ, ಬಹು ಆಯ್ಕೆ ಮತ್ತು ಹೊಂದಿಸಿ ಬರೆಯಿರಿ. ಈ 15 ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ಸ್ವಲ್ಪ ಗಮನ ಇರಲಿ. ಸ್ಟಾರ್ಟಿಂಗಲ್ಲೇ ತುಂಬ ಟೈಮ್ ತೊಗೊಬಿಡಬೇಡಿ ಇದಕ್ಕೆ. ಯಾಕಂತ ಹೇಳಿದ್ರೆ ಹಿಸ್ಟ್ರಿಯಲ್ಲಿ 5 ಅಂಕ 10 ಅಂಕ 2 ಅಂಕದ ಪ್ರಶ್ನೆಗಳನ್ನ ಬರೆಯೋದಕ್ಕೆ ತುಂಬ ಟೈಮ್ ಬೇಕು. ಹಾಗಾಗಿ ಈ ಮೊದಲ 20 ಅಂಕಗಳ ಪ್ರಶ್ನೆಗಳೇನಿದೆ ನೋಡಿ, ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ. ಈ 20 ಅಂಕದ ಪ್ರಶ್ನೆಗಳನ್ನ ನೀವು ಮೊದಲ ಪುಟದಲ್ಲೇ ಬರೀಬೇಕು. ಹಾಗಾಗಿ ಮೊದಲ ಪುಟ ಮೀನ್ಸ್ ಮೊದಲ ಪುಟದಿಂದ ಸ್ಟಾರ್ಟ್ ಮಾಡಬೇಕು. ಒಂದೇ ಪೇಜಲ್ಲಿ ಆಗಲ್ಲ. ಮೊದಲನೇ ಪುಟ, ಎರಡನೇ ಪುಟ ಕಂಟಿನ್ಯೂಸ್ ಆಗಿ ಬರಿಬೇಕು ಮೊದಲ 20 ಪ್ರಶ್ನೆಗಳನ್ನ. ಆನಂತರ ನೀವು ಆ ಕಡೆ ಜಂಬಲ್ ಮಾಡ್ಕೊಂಡು ಬರಿಬೋದು. 5 ಅಂಕ ಫಸ್ಟು, 10 ಅಂಕ ಫಸ್ಟು ಏನಾದರೂ ಮಾಡ್ಕೊಳ್ಬೋದು. ಮೊದಲ 20 ಪ್ರಶ್ನೆಗಳನ್ನ ನೀವು ಸೀರಿಯಲ್ ವೈಸ್ ಕರೆಕ್ಟಾಗಿ ಬರ್ಕೊಂಡು ಹೋಗಬೇಕು. ಆನ್ಸರ್ ಗೊತ್ತಿಲ್ಲ ಅಂದರೆ ಜಾಗ ಬಿಡಿ, ಫಸ್ಟ್ ದೊಡ್ಡ ಪ್ರಶ್ನೆಗಳನ್ನೆಲ್ಲ ಬರ್ಕೊಳ್ಳಿ. ಆನಂತರ ಮತ್ತೆ ಫಸ್ಟ್ ಪೇಜಿಗೆ ಬಂದು ಸರಿಯಾಗಿ ಓದಿ ಕೊನೆ ಒಂದು ಅರ್ಧ ಗಂಟೆ ಟೈಮಲ್ಲಿ ನೀಟಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಬರೀರಿ. ಗೊತ್ತಾಯ್ತಲ್ವಾ? ಗೊತ್ತಿದ್ರೆ ನೋ ಡೌಟ್ ಬರ್ಕೊಂಡು ಹೋಗ್ಬೋದು ನೀವು. ಅಶ್ವಘೋಷ ರಚಿಸಿದ ಕೃತಿ ಏನು ಅಂತ ಕೇಳಿದರೆ ಬುದ್ಧ ಚರಿತ. ಎಲಿಫೆಂಟ್ ಆದ ಪುರಾತನ ಹೆಸರು ಏನು ಕೇಳಿದರೆ ಗೌರವಪುರಿ. ಯಾರನ್ನು ಭಾರತದ ಗಿಣಿ ಅಂತ ಕರಿತೀವಿ ಅಂತ ಹೇಳಿದರೆ ಅಮೀರ್ ಖುಸ್ರೋ. ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು ಅಂತ ಹೇಳಿದರೆ KC ರೆಡ್ಡಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದರೆ ಶಾಂತಕವಿ. ಇಲ್ಲಿ ಪಂಪ ಯಾವುದಕ್ಕೂ ಕೂಡ ಉತ್ತರ ಆಗಿರೋದಿಲ್ಲ, ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ. ಉಳಿದಿರೋದನ್ನು ನೀವು ಸರಿಯಾಗಿ ಬರಿಬೇಕು. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಎ ವಿಭಾಗದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಬಿ ವಿಭಾಗದಲ್ಲಿ ಆನ್ಸರ್ ಇರುತ್ತೆ. ಸರಿಯಾದ ಉತ್ತರವನ್ನು ನೀವು ಹೊಂದಿಸಿ ಬರಿಬೇಕು. ಇಲ್ಲಿ ವೇಮಾ ಕ್ಯಾಡ್ಫೈಸಸ್ ಅಂತ ಇದೆ. ನೀವು ಒಂದು ಕೆಲಸ ಮಾಡಿ, ಈ ವೇಮಾ ಕ್ಯಾಡ್ಫೈಸಸ್ ನಿಮಗೆ ಕನ್ಫ್ಯೂಸ್ ಆಗಿಬಿಡತ್ತೆ ಅಂತ ಹೇಳಿದ್ರೆ ಎರಡನೇ ಕ್ಯಾಡ್ಫೈಸಸ್ ಸೆಕೆಂಡ್ ಅಂತ ನೆನ್ಪಿಟ್ಕೊಳ್ಳಿ, ಅವಾಗ ನೆನಪಿರುತ್ತೆ. ಕುಜುಲಾ ಕ್ಯಾಡ್ಫೈಸಸ್ಸು ಕುಶಾನರ ಮೊದಲ ಅರಸ ಅಲ್ವಾ. ಇಲ್ಲಿ ವೇಮಾ ಕ್ಯಾಡ್ಫೈಸಸ್ ಅಂತ ಕೊಟ್ಟಿದ್ದಾರೆ, ಇವರು ಕುಶಾನರ ಅರಸ ಅಂತ ಇಲ್ಲೊಂದು ಆಪ್ಷನ್ ಇರೋದ್ರಿಂದ ನೀವು ಇದನ್ನ ಸರಿಯಾದ ಉತ್ತರ ಅಂತ ಬರಿಬಹುದು. ಓಕೆ ಅಲ್ವಾ. ನೆಕ್ಸ್ಟು ರಾಜ ತೋದರಮಲ್ ಕೊಟ್ಟಿದ್ದಾರೆ, ಕಂದಾಯ ಮಂತ್ರಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ. ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ. ಆಲೂರು ವೆಂಕಟರಾವ್ ಕರ್ನಾಟಕ ಗತ ವೈಭವ.
ನೆಕ್ಸ್ಟು 1 ಅಂಕದ 5 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 5 ಪ್ರಶ್ನೆಗಳಿಗೆ 5 ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕು. ಇಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ, 2 ಅಂಕಕ್ಕೆ ಇದ್ದ ಹಾಗೆ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಲೋಥಾಲಲ್ಲಿ. ಲೋಥಾಲ್ ಅಂತ ಬರೀರಿ. ಅರ್ಥಶಾಸ್ತ್ರವನ್ನು ಬರೆದವರು ಯಾರು? ಕೌಟಿಲ್ಯ. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿದೆ? ದೋಹೆ ಪ್ರಕಾರದಲ್ಲಿದೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು? 1602. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು ಕೇಳಿದರೆ? ದಾದಾಬಾಯಿ ನವರೋಜಿ. ನೆಕ್ಸ್ಟು ಭಾಗ ಬಿಯಲ್ಲಿ 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 11 ಪ್ರಶ್ನೆಗಳು ಇದೆ. ಅದರಲ್ಲಿ ನೀವು 8 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 8 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಇಲ್ಲಿ ಗಮನಿಸಿ ನೋಡಿ, ಮೊದಲನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಬಂದಿದೆ ಹಾಗೂ 6ನೇ ಅಧ್ಯಾಯದಲ್ಲೂ ಕೂಡ 2 ಪ್ರಶ್ನೆಗಳು ಬಂದಿದೆ. ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಚಾರ ಮಾಡುವಾಗ ಇದೇ ರೀತಿ ರಿಪೀಟ್ ಆಯಿತು ಅಂತ ಹೇಳಿದ್ರೆ ನೋ ಡೌಟ್ ಈ ಅಧ್ಯಾಯಗಳು ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳುವಾಗ ಅಲ್ಲೂ ಕೂಡ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಈಗ ಸದ್ಯಕ್ಕೆ ಕೊಟ್ಟಿರುವಂತಹ 11 ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಹೇಳ್ತಾ ಇದ್ದೀನಿ. ಸರಿಯಾಗಿ ಒಂದು ಕಡೆ ಬರೆದಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇ ಅಧ್ಯಾಯದ ಮೇಲೆ ಕೇಳಿರುವಂತಹ 2 ಪ್ರಶ್ನೆಗಳು, ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಭಾರತಕ್ಕೆ ಸಾಕಷ್ಟು ಹೆಸರುಗಳಿದೆ. ಇರುವಂತಹ 2 ಇತರೆ ಹೆಸರುಗಳು ಅಂತ ಹೇಳಿದಾಗ ಯಾವುದಾದ್ರೂ 2 ಹೆಸರನ್ನು ಬರೆದ್ರೆ ಸಾಕಾಗುತ್ತೆ. ಇಂಡಿಯಾ ಅಂತ ಬೇಕಾದರೂ ಬರೀಬಹುದು, ಹಿಂದೂಸ್ತಾನ ಅಂತ ಬೇಕಾದರೂ ಬರೀಬಹುದು, ಭರತ ವರ್ಷ, ಭರತಖಂಡ, ಜಂಬೂದ್ವೀಪ ಯಾವುದಾದ್ರೂ ಬರೀರಿ, ಸರಿಯಾಗಿರುತ್ತೆ. 2ನೇ ಪ್ರಶ್ನೆ, ಭಾರತದಲ್ಲಿ ಉದಯಿಸಿರುವಂತಹ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇದೇ ಅಧ್ಯಾಯದ್ದು ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಅಂತ ಬರೀರಿ. ನೆಕ್ಸ್ಟು 2ನೇ ಅಧ್ಯಾಯದ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋಲಿಥಿಕ್, ನಿಯೋಲಿಥಿಕ್, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ 3 ಕೂಡ ಇಂಪಾರ್ಟೆಂಟು. ಇಲ್ಲಿ ಪ್ಯಾಲಿಯೋಲಿಥಿಕ್ ಕೇಳಿದರೆ ಅದನ್ನು ಉತ್ತರ ನೋಡ್ಕೊಳ್ಳಿ, ನಿಯೋಲಿಥಿಕ್ ಕೂಡ ನೋಡ್ಕೊಳ್ಬೇಕು, ಇಂಪಾರ್ಟೆಂಟೇ ಆಗಿರುತ್ತೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ, ಎಂದರೆ ಹಳೆಯ ಶಿಲಾಯುಗ ಎಂದು ಅರ್ಥ. ಅದೇ ನಿಯೋಲಿಥಿಕ್ ಹೇಳಿದ್ರೆ ನ್ಯೂ ನೆನ್ಪಿಟ್ಕೊಳ್ಳಿ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ, ಎಂದರೆ ಹೊಸ ಶಿಲಾಯುಗ ಎಂದು ಅರ್ಥ. ಪ್ಯಾಲಿಯೋಲಿಥಿಕ್ ಅಂತ ಹೇಳಿದ್ರೆ ಹಳೆ ಶಿಲಾಯುಗ, ನಿಯೋಲಿಥಿಕ್ ಅಂತ ಹೇಳಿದ್ರೆ ಹೊಸ ಶಿಲಾಯುಗ. 3ನೇ ಅಧ್ಯಾಯದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನು ಬರೆಯಿರಿ ಅಂತ ಹೇಳಿದರೆ ಸಿಂಧೂ ನಾಗರಿಕತೆಯಲ್ಲಿ ಶವವನ್ನು ಹೂಳುವುದರಲ್ಲಿ ಕೆಲವೊಂದು ಸಂಸ್ಕಾರಗಳನ್ನು ಪಾಲನೆ ಮಾಡಬೇಕಾಗಿತ್ತು. ಇದೇ ರೀತಿಯಾಗಿ ಹೂಳಬೇಕು ಅನ್ನುವಂತಹ ಪದ್ಧತಿಗಳಿತ್ತು. ಆ ಪದ್ಧತಿಗಳು ಯಾವುದು ಅಂತ ಹೇಳಿದ್ರೆ ಹೂಳುವುದು, ಒಂದು ಹೂಳುವುದು, ಇನ್ನೊಂದು ಸುಡುವುದು. ಸರಿಯಾಗಿ ಬರ್ಕೊಳ್ಳಿ, ಹೂಳುವುದು ಮತ್ತು ಸುಡುವುದು. ಮುಂದಿನ ಪ್ರಶ್ನೆ, ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಎಂಬ ಪ್ರಶ್ನೆಯನ್ನು ಕೇಳಿದರೆ ಅಧ್ಯಾಯ 4.7ರಲ್ಲಿ ಕೇಳಿರುವಂಥ ಪ್ರಶ್ನೆ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಚಾವುಂಡರಾಯ. ಎಲ್ಲಿ ಅಂತ ಕೇಳಿದರೆ ಕರ್ನಾಟಕದ ಶ್ರವಣ ಬೆಳಗೊಳ. ನೆಕ್ಸ್ಟು ಮುಂದಿನ ಪ್ರಶ್ನೆ, ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದರೆ ಸಾಕಷ್ಟು ಬಿರುದುಗಳಿದೆ, 2 ಬಿರುದನ್ನು ಬರೆದ್ರೆ ಸಾಕು. ಮೊದಲನೇದು ತಲಕಾಡುಕೊಂಡ ಅಂತ ಬರೀರಿ. ತಲಕಾಡುಕೊಂಡ ಒಂದು ಬಿರುದು. ಇನ್ನೊಂದು ಬಿರುದು ಕಂಚಿಗೊಂಡ. ಸಾಕಾಗತ್ತೆ. ಅಕಸ್ಮಾತ್ ಇದಿಲ್ಲ ಬೇರೆ ಬರಿತೀನಿ ಅನ್ನೋದಾದರೆ ನೀವು ಚಾಲುಕ್ಯಮಣಿ, ಮಾಂಡಲಿಕ, ಚೂಡಾಮಣಿ ಇದಾದರೂ ಬರಿಬಹುದು. ಅಥವಾ ಮಹಾಮಂಡಲೇಶ್ವರ, ಇದು ನೆನಪಿರುತ್ತೆ, ಮಹಾಮಂಡಲೇಶ್ವರ ಇದಾದರೂ ಬರಿಬಹುದು. ಮಹಾಮಂಡಲೇಶ್ವರ, ತಲಕಾಡುಕೊಂಡ, ಕಂಚಿಕೊಂಡ, ಚಾಲುಕ್ಯಮಣಿ, ಮಾಂಡಲಿಕ, ಚೂಡಾಮಣಿ. ಓಕೆನಾ? ಮುಂದಿನ ಪ್ರಶ್ನೆ, ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ಗುಮ್ಮಟಗಳು, ಕಮಾನುಗಳು, ಮಿನಾರ್ಗಳು. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ತಾಜ್ ಮಹಲನ್ನು ಕಟ್ಟಿಸಿದವರು ಶಹಜಹಾನ್, ಅದು ಆಗ್ರಾದಲ್ಲಿದೆ. ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆ ಸ್ವಲ್ಪ ವಿಭಿನ್ನವಾಗಿದೆ, ಆದರೆ ಇದು ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ 6. ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ. ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿದರು. ಆದ್ದರಿಂದ ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎನ್ನುವರು. ನೆಕ್ಸ್ಟು ಮುಂದಿನ ಪ್ರಶ್ನೆ ಕೇಳಿರುವಂಥದ್ದು, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದವರು ಬಸವೇಶ್ವರರು, ಕಲ್ಯಾಣದಲ್ಲಿ. ಎಲ್ಲಿ? ಕಲ್ಯಾಣದಲ್ಲಿ. ಕಪ್ಪು ಕೋಣೆ ದುರಂತ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಕ್ಲಾಸಿಕ್ ಕದನದ ಸಮಯದಲ್ಲಿ ನಡೆಯುವಂತಹ ಒಂದು ಇದು.
ಸಾಮಾನ್ಯ ಶಕವರ್ಷ 1756ರಲ್ಲಿ ಕಲ್ಕತ್ತಾ ಕೋಟೆಗೆ ಮುತ್ತಿಗೆ ಹಾಕಿದ ಸಿರಾಜನು 146 ಮಂದಿ ಬ್ರಿಟಿಷರನ್ನು ಬಂಧಿಸಿ 15x18 ಅಡಿಗಳ ವಿಸ್ತಾರದ ಕೋಣೆಯಲ್ಲಿ ಒಂದು ಬೇಸಿಗೆಯ ರಾತ್ರಿಯನ್ನು ಕಳೆಯುವಂತೆ ಮಾಡಿದನು. ಇದರಲ್ಲಿ 123 ಮಂದಿ ಉಸಿರುಗಟ್ಟಿ ಮರಣ ಹೊಂದಿದರು. ಬದುಕುಳಿದವರು 23 ಮಂದಿ ಮಾತ್ರ. ಇದನ್ನು ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗಿದೆ. ಇದಿಷ್ಟು ಕೂಡ 2 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರಗಳು. ಮುಂದೆ ಭಾಗ ಸಿ ಯಲ್ಲಿ 4 ಪ್ರಶ್ನೆಯನ್ನು ಕೇಳಿರ್ತಾರೆ. 5 ಅಂಕದ ಪ್ರಶ್ನೆಗಳು. ಯಾವುದಾದ್ರೂ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಚೋಳರ ಗ್ರಾಮಾಡಳಿತ ಕೇಳಿದರೆ, ಶಿವಾಜಿಯ ದಿಗ್ವಿಜಯ ಕೇಳಿದರೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಕೇಳಿದರೆ, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳನ್ನ ಕೇಳಿದ್ದಾರೆ. ಇಲ್ಲಿ ಚೋಳರು ಮತ್ತು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನು, ಯಾವಾಗಲೂ ಕೇಳೋದು. ಬಟ್ ಶಿವಾಜಿಯ ದಿಗ್ವಿಜಯ ಅಂತ ಬಂದಾಗ ಈ ಅಧ್ಯಾಯದಲ್ಲಿ ಯಾವಾಗಲೂ 2 ಅಂಕದ ಪ್ರಶ್ನೆಗಳನ್ನೇ ಜಾಸ್ತಿ ಹೈಲೈಟ್ ಮಾಡ್ತಾ ಇದ್ರು. ಈ ವರ್ಷ 5 ಅಂಕದ ಪ್ರಶ್ನೆಯಲ್ಲಿ ಇದನ್ನು ಕೂಡ ಹೈಲೈಟ್ ಮಾಡಿರೋದ್ರಿಂದ ಇದು ಇಂಪಾರ್ಟೆಂಟೇ ಆಗಿರುತ್ತೆ. ಇಷ್ಟು ವರ್ಷ ಬಂದಿರಲಿಲ್ಲ ಶಿವಾಜಿಯ ದಿಗ್ವಿಜಯಗಳು 5 ಅಂಕಕ್ಕೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವು ಕೂಡ ಸಪರೇಟ್ ಆಗಿ ಕೇಳಿರೋದ್ರಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಭಾಗ ಡಿ ಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯೇ ಬುದ್ಧನ ಜೀವನ ಮತ್ತು ಸಾಧನೆ ಆಗಿರಬಹುದು ಅಥವಾ ಅವರ ಬೋಧನೆಗಳಾಗಿರಬಹುದು ಇಂಪಾರ್ಟೆಂಟು. ಗುಪ್ತರ ಕಾಲವನ್ನು ನಾವು ಯಾಕೆ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಆಗಿರಬಹುದು. ವಿಜಯನಗರ ಕಾಲದಲ್ಲಿದ್ದಂತಹ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ವಿವರಣೆಯನ್ನು ಕೊಡೋದಾಗಿರಬಹುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ನಾವು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರಿತೀವಿ. ಯಾಕೆ? ವಿಶ್ಲೇಷಣೆ ಮಾಡಿ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ಇವೆಲ್ಲವೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನು. ನಾನು ಆಲ್ರೆಡಿ ಹೇಳಿದಾಗಲೇ ಈ 5 ಅಂಕ 10 ಅಂಕ ಅಥವಾ ನಿಮ್ಮ ಕಾಲಾನುಕ್ರಮ ಇವೆಲ್ಲ ಏನಿದೆ, ಬಹುಮುಖ್ಯವಾಗಿ ಯಾವ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3 ಮುಗಿದ ನಂತರ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಸಮಯ ಇದೆ. ಕರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆ ರೀತಿಯಾಗಿ ಓದ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ಕರೆಕ್ಟಾಗಿ ಓದ್ಕೊಳ್ಳಿ. ಕಲಿತಾ ಇರುವಂಥ ಪ್ರಶ್ನೆಗಳನ್ನ, ಪಾಯಿಂಟ್ಸ್ಗಳನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಬನ್ನಿ. ಎಕ್ಸಾಮ್ ತುಂಬ ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಓಕೆನಾ ಮಕ್ಕಳೇ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.